ಹೆಲೋ ಸ್ಟೂಡೆಂಟ್ಸ್, ನೀಟ್ ವಿದ್ಯಾರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದೆ ಅಂತಂದ್ರೆ ನೀಟ್ 2024ಗೆ ಸಂಬಂಧಪಟ್ಟಂತೆ ಈ ವರ್ಷ ಕಟ್ ಆಫ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ಇನ್ಫಾರ್ಮೇಶನ್ ಅನ್ನ ತಿಳ್ಕೊಂತಾ ಹೋಗೋಣ. ಸೊ ನೀಟ್ 2024 ಕಟ್ ಆಫ್ ಯಾವ ರೀತಿ ಇರುತ್ತೆ ಈ ವರ್ಷ ಅನ್ನೋದನ್ನ ತಿಳ್ಕೊಂತಾ ಹೋಗೋಣ. ಸೊ ಅದಕ್ಕಿಂತ ಮೊದಲು ಕ್ಯಾಟಗರಿ ರಿಸರ್ವೇಶನ್ ಬಗ್ಗೆ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಏನಿದು ಕ್ಯಾಟಗರಿ ರಿಸರ್ವೇಶನ್ ಅಂತಂದ್ರೆ, ಈಗ ಕ್ಯಾಟಗರೀಸ್ ನೋಡ್ತಾ ಹೋದ್ರೆ 1A, 2A, 2B, 3A, 3B, SC, ST ವಿದ್ಯಾರ್ಥಿಗಳಿಗೆ ಮತ್ತೆ ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೆ ನೀಟ್ ಕೌನ್ಸಿಲಿಂಗ್ ನ ಮುಖಾಂತರ ಸೀಟ್ಸ್ ಗಳನ್ನ ಅಲೋಟ್ ಮಾಡಲಾಗುತ್ತೆ. ಓಕೆನಾ? ಸೊ ನೀವು ಒಂದು 550 ಸ್ಕೋರ್ ಮಾಡಿದ್ರು ಸಹ ನಿಮಗೆ ಜನರಲ್ ಮೆರಿಟ್ ಅಲ್ಲಿ ಸೀಟ್ ಸಿಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇದ್ರ ಬಗ್ಗೆ ಆಮೇಲೆ ನಾವು ಡೀಟೇಲ್ ಆಗಿ ತಿಳ್ಕೊಂತಾ ಹೋಗೋಣ. ಓಕೆನಾ? ಇಲ್ಲಿ ಏನಾಗುತ್ತೆ ಅಂತಂದ್ರೆ ಕ್ಯಾಟಗರಿ ವೈಸ್ ಸೀಟ್ಸ್ ಗಳನ್ನ ರಿಸರ್ವ್ ಮಾಡಿ ಇಡಲಾಗಿರುತ್ತೆ. ಓಕೆನಾ? ನೀವೇನಾದ್ರು ಕ್ಯಾಟಗರಿ ವೈಸ್ ಮತ್ತೆ ರಿಸರ್ವೇಶನ್ ಮುಖಾಂತರ ಹೋದ್ರೆ ನಿಮ್ಗೆ ಈಸಿಯಾಗಿ ಸೀಟ್ಸ್ ಇರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಎಂತಹ ಕ್ಯಾಟಗರಿ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಮತ್ತೆ ಎಂತಹ ರಿಸರ್ವೇಶನ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈಸಿಯಾಗಿ ಸೀಟ್ ಸಿಗುತ್ತೆ, ಮೆಡಿಕಲ್ ಸೀಟ್ ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ? ಸೊ ಈಗ ರಿಸರ್ವೇಶನ್ ನೋಡ್ತಾ ಹೋದ್ರೆ ಕನ್ನಡ ಮೀಡಿಯಂ ರಿಸರ್ವೇಶನ್ ಇರುತ್ತೆ, ರೂರಲ್ ಏರಿಯಾ ರಿಸರ್ವೇಶನ್ ಇರುತ್ತೆ, ಮತ್ತೆ ಹೈದರಾಬಾದ್ ಕರ್ನಾಟಕ ರಿಸರ್ವೇಶನ್ ಇರುತ್ತೆ, ಸ್ಪೆಷಲ್ ಕ್ಯಾಟಗರಿ ರಿಸರ್ವೇಶನ್ ಇರುತ್ತೆ, ಮತ್ತೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟರ್ ರಿಸರ್ವೇಶನ್ ಸಹ ಇರುತ್ತೆ. ಓಕೆನಾ? ಸೊ ಸ್ಪೆಷಲ್ ಕ್ಯಾಟಗರಿ ರಿಸರ್ವೇಶನ್ ಅಲ್ಲಿ ಇನ್ನು ಹಲವಾರು ಬರುತ್ತೆ. ಅಂತಂದ್ರೆ ಸ್ಪೋರ್ಟ್ಸ್, NCC, NSS, ಸ್ಕೌಟ್ಸ್ ಅಂಡ್ ಗೈಡ್ಸ್, ಇನ್ನು ಹಲವಾರು ಬರುತ್ತೆ. ಓಕೆನಾ? ಡಿಫೆನ್ಸ್ ಅದೆಲ್ಲ ಬರುತ್ತೆ. ಓಕೆನಾ? ಸೊ ಈ ರಿಸರ್ವೇಶನ್ಸ್ ಗಳನ್ನೆಲ್ಲ ನೀವೇನಾದ್ರೂ ಕ್ಲೈಮ್ ಮಾಡ್ಕೊಂಡಿದ್ರೆ ಅಂಡ್ ನಿಮ್ಮ ಕ್ಯಾಟಗರಿ 1A, 2A, 2B, 3A, 3B, SC, ST ಆಗಿದ್ರೆ ನಿಮ್ಗೆ ಸೀಟ್ ಸಿಗುತ್ತೆ. ಓಕೆನಾ? ನೀವು ಎಷ್ಟು ಸ್ಕೋರ್ ಮಾಡಿರ್ಬೇಕು ಅನ್ನೋದನ್ನು ಸಹ ಈಗ ನಾವು ತಿಳ್ಕೊಂತಾ ಹೋಗೋಣ ಬನ್ನಿ. ಓಕೆನಾ? ಸೊ ಈಗ 8000 ಪ್ಲಸ್ ಸೀಟ್ಸ್ ಗಳಿರ್ತಕ್ಕಂಥದ್ದು. ಅಂಡ್ ನಾನು ಈಗಾಗಲೇ ನಿಮ್ಗೆ ಇನ್ಫಾರ್ಮೇಶನ್ ತಿಳಿಸಿದ್ದೆ. ಅಂತಂದ್ರೆ ಈ ಬಾರಿ ಕೆಲವು ಕಾಲೇಜಸ್ ಗಳು ಸಹ ಇನ್ಕ್ರೀಸ್ ಆಗಿರ್ತಕ್ಕಂಥ ಚಾನ್ಸಸ್ ಇದೆ ಅಂಡ್ ಸೀಟ್ಸ್ ಗಳನ್ನು ಸಹ ಇನ್ಕ್ರೀಸ್ ಮಾಡ್ತಕ್ಕಂಥ ಚಾನ್ಸಸ್ ಇದೆ ಅಂತ ಹೇಳಿ ನಾನು ಈಗಾಗಲೇ ನಿಮ್ಗೆ ವಿಡಿಯೋ ಮಾಡಿ ತಿಳಿಸಿದ್ದೆ. ಮೆಡಿಕಲ್ ಸೀಟ್ಸ್ ಗಳು ಅದೇನಾದ್ರೂ ಇಂಪ್ಲಿಮೆಂಟ್ ಆದ್ರೆ ನಿಮ್ಗೆ ಈಸಿಯಾಗಿ ಸೀಟ್ ಗಳು ಸಿಗುತ್ತೆ ಒಳ್ಳೆ ಕಾಲೇಜಸ್ ಅಲ್ಲಿ. ಓಕೆನಾ? ಈ ಕಟ್ ಆಫ್ ಪ್ರತಿ ವರ್ಷ ವೇರಿ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಯಾಕೆ ಅಂತಂದ್ರೆ ಈಗ ಹಲವಾರು ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಅನ್ನ ಬರೀತಕ್ಕಂತಹ ಕಾರಣದಿಂದ 1 lakh ಸ್ಟೂಡೆಂಟ್ಸ್ ಗಳು ಇನ್ಕ್ರೀಸ್ ಆದ್ರೆ 1.5 lakh ಸ್ಟೂಡೆಂಟ್ಸ್ ಗಳು ಇನ್ಕ್ರೀಸ್ ಆದ್ರೆ ನಿಮ್ಗೆ ಕಟ್ ಆಫ್ ತುಂಬಾ ಅಂದ್ರೆ ತುಂಬಾ ವೇರಿ ಆಗ್ಬಿಡುತ್ತೆ. ಓಕೆನಾ? ಈಗ ಕಟ್ ಆಫ್ ಬಗ್ಗೆ ತಿಳ್ಕೊಂತಾ ಹೋಗೋಣ. ಓಕೆನಾ? ಸೊ ನೋಡಿ, ಪ್ರತಿ ವರ್ಷ 10,000ದಿಂದ 20,000 ಕಟ್ ಆಫ್ ಗಳು ವೇರಿ ಆಗ್ತಿರುತ್ತೆ, ಅಂತಂದ್ರೆ ಜಂಪ್ ಆಗ್ತಿರುತ್ತೆ. ಸ್ಟೂಡೆಂಟ್ಸ್ ಗಳು ಇನ್ಕ್ರೀಸ್ ಆದಂಗೆಲ್ಲ ಕಟ್ ಆಫ್ ವೇರಿ ಆಗ್ತಾ ಇರುತ್ತೆ. ಓಕೆನಾ? ಈಗ ಕ್ಯಾಟಗರಿ ವೈಸ್ ನೀವು ಎಷ್ಟು ಸ್ಕೋರ್ ಮಾಡಿದ್ರೆ ನಿಮ್ಗೆ ಒಂದು ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ, ಮೆಡಿಕಲ್ ಸೀಟ್ ಅನ್ನೋದನ್ನ ಈಗ ನಾವು ತಿಳ್ಕೊಂತಾ ಹೋಗೋಣ. ಸೊ ಕ್ಯಾಟಗರಿ 1 ಜನರಲ್ ಮೆರಿಟ್ ವಿದ್ಯಾರ್ಥಿಗಳು ನೀವೇನಾದ್ರೂ ಆಗಿದ್ರೆ ನಿಮ್ಗೆ 510 ಇಂದ 550 ನೀವು ಸ್ಕೋರ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಸಿಗುತ್ತೆ ಸೀಟು. ನೆಕ್ಸ್ಟ್ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ 470 to 490 ಇದ್ರೆ ನಿಮ್ಗೆ ಈಸಿಯಾಗಿ ಸಿಗುತ್ತೆ. ಅಂಡ್ ರೂರಲ್ ಏರಿಯಾ ನೀವೇನಾದ್ರೂ ರೂರಲ್ ಏರಿಯಾ ಕ್ಲೈಮ್ ಮಾಡಿದ್ರೆ ರಿಸರ್ವೇಶನ್ ಅನ್ನ ನೀವು 510 ಇಂದ 530 ಸ್ಕೋರ್ ಮಾಡಿರ್ಬೇಕಾಗಿರುತ್ತೆ. ಅಂಡ್ 2A ಕ್ಯಾಟಗರಿಯಲ್ಲಿ ನೋಡ್ತಾ ಹೋದ್ರೆ 2A ಕ್ಯಾಟಗರಿ ವಿದ್ಯಾರ್ಥಿಗಳು 500 ಅಬೋವ್ ಸ್ಕೋರ್ ಮಾಡಿರ್ಬೇಕಾಗಿರುತ್ತೆ. ನೆಕ್ಸ್ಟ್ 2B ಜನರಲ್ ವಿದ್ಯಾರ್ಥಿಗಳು ಅಷ್ಟೇ 510 ಸ್ಕೋರ್ ಮಾಡಿರ್ಬೇಕಾಗಿರುತ್ತೆ. 510 ಇಂದ ಅಬೋವ್ ಸ್ಕೋರ್ ಮಾಡಿದ್ರೆ ನೀವು ಈಸಿಯಾಗಿ ಸೀಟ್ ಅನ್ನ ಕ್ಲೈಮ್ ಮಾಡ್ಕೋಬಹುದಾಗಿರುತ್ತೆ. ನೆಕ್ಸ್ಟ್ 3A ಕ್ಯಾಟಗರಿ ನೋಡಿದ್ರೆ ನೀವು 530 to 540 ಅಲ್ಲಿ ಸ್ಕೋರ್ ಮಾಡಿದ್ರೆ ಈಸಿಯಾಗಿ ಸಿಗುತ್ತೆ. ಅಂಡ್ ನೀವೇನಾದ್ರೂ ಕನ್ನಡ ಮೀಡಿಯಂ ಕೋಟಾವನ್ನ ಕ್ಲೈಮ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನ್ ಗೊತ್ತಾ, ನಿಮ್ಗೆ ಈಸಿಯಾಗಿ ಸೀಟ್ಗಳು ಸಿಗ್ತಕ್ಕಂತಹ ಚಾನ್ಸಸ್ ಇರುತ್ತೆ. ನೀವು ಕಡಿಮೆ ಸ್ಕೋರ್ ಮಾಡಿದ್ರು ಅಷ್ಟೇ, ಅಂದ್ರೆ 420, 430 ಸ್ಕೋರ್ ಮಾಡಿದ್ರು ನೀವೇನಾದ್ರೂ ಕನ್ನಡ ಮೀಡಿಯಂ ರಿಸರ್ವೇಶನ್ ಅಲ್ಲಿ ಇದೀರಾ ಅಂತಿದ್ರೆ ನಿಮ್ಗೆ ಈಸಿಯಾಗಿ ಸೀಟ್ ಸಿಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಂಡ್ 3B ವಿದ್ಯಾರ್ಥಿಗಳು ಅಷ್ಟೇ 500 ಅಬೋವ್ ಸ್ಕೋರ್ ಮಾಡಿರ್ಬೇಕು. ಅಂಡ್ SC, ST ಅಲ್ಲಿ ಜನರಲ್ ಮೆರಿಟ್ ನೋಡಿದ್ರೆ 400 ಅಬೋವ್ ಸ್ಕೋರ್ ಮಾಡಿದ್ರೆ ಸಾಕಾಗುತ್ತೆ. ಅದರಲ್ಲೂ ಸಹ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಅಂತಂದ್ರೆ SC, ST ಅಲ್ಲಿ ಕನ್ನಡ ಮೀಡಿಯಂ ರಿಸರ್ವೇಶನ್ ಅನ್ನ ಕ್ಲೈಮ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು 350ಇಂದ 400 ಮಾರ್ಕ್ಸ್ ಅನ್ನ ನೀವೇನಾದ್ರೂ ಪಡ್ಕೊಂಡಿದ್ರೆ ನೀವು ಈಸಿಯಾಗಿನೇ ಸೀಟ್ ಅನ್ನ ಪಡ್ಕೋಬಹುದಾಗಿರುತ್ತೆ, ಮೆಡಿಕಲ್ ಸೀಟ್ ಅನ್ನ ಒಳ್ಳೆ ಕಾಲೇಜಲ್ಲಿ. ಅಂಡ್ ಜನರಲ್ ಮೆರಿಟ್ ವಿದ್ಯಾರ್ಥಿಗಳು 530, ಯಾಕಂದ್ರೆ ತುಂಬಾ ಕಾಂಪಿಟೇಷನ್ಸ್ ಇರುತ್ತೆ, 530 ಅಬೋವ್ ಸ್ಕೋರ್ ಮಾಡಿರ್ಬೇಕಾಗಿರುತ್ತೆ. ಅಂಡ್ ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳನ್ನ ನೋಡೋದಾದ್ರೆ ಈಗ ನೀವು 1 ಜನರಲ್ ಅಂದ್ರೆ ಕ್ಯಾಟಗರಿ 1 ಜನರಲ್ ಮೆರಿಟ್ ಅಲ್ಲಿ ನೀವೇನಾದ್ರೂ ಬರ್ತೀರಾ ಅಂತಂದ್ರೆ ನಿಮ್ಗೆ 500 ಅಬೋವ್ ಇರಬೇಕಾಗಿರುತ್ತೆ. ಎಲ್ಲದರಲ್ಲೂ ಅಷ್ಟೇ 500 ಅಬೋವ್ ನೀವು ಸ್ಕೋರ್ ಮಾಡಿರ್ಬೇಕಾಗಿರುತ್ತೆ.
ಸೊ SC/ST ವಿದ್ಯಾರ್ಥಿಗಳಿಗೆ ಮಾತ್ರ. ಅದರಲ್ಲೂ ಸಹ ಕನ್ನಡ ಮೀಡಿಯಂ ರಿಸರ್ವೇಶನ್ ಅನ್ನ ನೀವೇನಾದ್ರೂ ಕ್ಲೈಮ್ ಮಾಡಿದ್ರೆ ನೀವು 350 to 400 ಸ್ಕೋರ್ ಮಾಡಿದ್ರು ಪರವಾಗಿಲ್ಲ, ನಿಮ್ಗೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಇನ್ನೆಲ್ಲ 500 ಅಬೋ 520 ಅಬೋ 530 ಅಬೋ ಸ್ಕೋರ್ ಮಾಡಿರ್ಬೇಕಾಗಿರುತ್ತೆ. ಬಟ್ SC/ST ವಿದ್ಯಾರ್ಥಿಗಳು ಹೇಳಿದ್ನಲ್ಲ, ನೀವು 400 ಅಬೋ ಸ್ಕೋರ್ ಮಾಡಿದ್ರು ಪರವಾಗಿಲ್ಲ, ನಿಮ್ಗೆ ಒಳ್ಳೆ ಕಾಲೇಜಲ್ಲೇ ಸೀಟ್ ಸಿಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಂಡ್ ಇದು ಪ್ರತಿ ವರ್ಷ ವೇರಿ ಆಗ್ತಿರುತ್ತೆ. ಓಕೆನಾ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹಲವಾರು ಇನ್ಫಾರ್ಮೇಶನ್ಸ್ಗಳನ್ನ ನಾನು ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋಸ್ ಅಲ್ಲಿ ತಿಳಿಸ್ತಾ ಹೋಗ್ತೀನಿ. ಅಂಡ್ ಈ ಕಟ್ ಆಫ್ ಬಗ್ಗೆ ನಿಮಗೆ ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲೂ ಸಹ ಈಗ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಿದೀವಿ. ಸೊ ಲಿಂಕ್ಸ್ ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ವಿಡಿಯೋಸ್ ಗಳನ್ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಿರ್ತೀವಿ. ಜೊತೆಗೆ ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋವನ್ನ ಶೇರ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಫಾರ್ ವಾಚಿಂಗ್. All the best. Thank you. Bye.